ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಮಧ್ಯಂತರ ಜಾಮೀನು ಕೊಡಲಿಕ್ಕೆ ನಕಾರ ಕೊಡಲ್ಲ ಅಂತ ಹೇಳಿರೋದು. ಮಗಳ ಪರೀಕ್ಷೆ ಕಾರಣಕ್ಕೆ ಮಧ್ಯಂತರ ಜಾಮೀನು ನನಗೆ ಕೊಡಬೇಕು. 10ನೇ ತರಗತಿ ಓದ್ತಾ ಇರೋದು ಮಗಳು. ಸೊ ಮಗಳಿಗೆ ಎಕ್ಸಾಮ್ ಇದೆ, ನನ್ನ ಜೊತೆಲಿ ಇರಬೇಕಾಗುತ್ತೆ. ಪಾಠ ಮಾಡೋಕ್ಕೋ, ಅವಳ ಆರೈಕೆಗೋ, ಅವಳಿಗೊಂದು ಮಾನಸಿಕ ಬೆಂಬಲವಾಗಿಯೋ. ಮಕ್ಕಳಿಗೆ ಹಾಗೆ ಅಲ್ವಾ, ಅಮ್ಮ ಅದೇ ಮನೆಗೆ ಮಹಿಳೆನೇ ತಾಯಿಯೇ ಮೊದಲ ಗುರು ಅಂತೆಲ್ಲ ಮಾತಾಡ್ತಾರಲ್ಲ. ಅವಳಿಗೆ ಎಕ್ಸಾಮ್ ಬರ್ತಿದೆ, ನನಗೊಂದು ಅನುವು ಮಾಡಿಕೊಡ್ಬೇಕು, ಎಕ್ಸಾಮ್ ಬರುತ್ತೆ, ಅದಕ್ಕೊಂದು ಆ ಒಂದು ಕಾರಣಕ್ಕೆ ಅಂತ ಕೇಳಿಕೊಂಡಿರೋದು ಪವಿತ್ರ ಗೌಡ. ಆದರೆ ಪವಿತ್ರ ಗೌಡ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪ ವ್ಯಕ್ತಪಡಿಸಿದೆ. ಇಲ್ಲಿ ಟ್ರಯಲ್ ನಡೀತಾ ಇದೆ. ಜಾಮೀನು ಅರ್ಜಿಗೆ ಸರ್ಕಾರಿ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಅರ್ಜಿ ವಜಾಗೊಳಿಸಲು ಸೆಷನ್ಸ್ ಕೋರ್ಟ್, ಇಲ್ಲಿ ಅರ್ಜಿ ವಜಾ ಮಾಡಿರೋದು ಸೆಷನ್ಸ್ ಕೋರ್ಟ್. ಬೆಂಗಳೂರಿನ 57ನೇ CCH ಕೋರ್ಟ್ನ ಆದೇಶ ಇದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ನಂಬರ್ 1 ಯಾರು ಅಂತ ಕೇಳಿದ್ರೆ ಅದು ಪವಿತ್ರ ಗೌಡ. ಇದರ ಮಧ್ಯೆ ಮಗಳಿಗೆ ಎಕ್ಸಾಮ್ ಬರ್ತಿದೆ. ಹೌದು, ಎಲ್ಲ ಮನೆಗಳಲ್ಲೂ ಕೂಡ ಎಕ್ಸಾಮ್ಗೆ ಮಕ್ಕಳು ತಯಾರಾಗ್ತಾ ಇದ್ದಾರೆ. ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಟೆನ್ಷನ್ ಜಾಸ್ತಿ. ಅಂಥದ್ರಲ್ಲಿ ಮಗಳು ಬಯಸಿರಬಹುದು, ಅಮ್ಮ ಇದ್ದರೆ ಚೆನ್ನಾಗಿತ್ತು ಅಂಥೇಳಿ ಅಮ್ಮನಾದವ್ರಿಗೂ ಒಂದು ಜವಾಬ್ದಾರಿ ಇರಬಹುದು. ಇದನ್ನೆಲ್ಲ ಅಲಗಳೆಯೋಕ್ಕಾಗಲ್ಲ. ನಾವು ಕೊಲೆ ಕೇಸ್ನ ಇಲ್ಲಿ ಪೋಷಕರು, ಮಕ್ಕಳು, ಅವರ ಆರೈಕೆಗೆಲ್ಲ ಅದನ್ನು ಕನೆಕ್ಟ್ ಮಾಡಿ ನೋಡಬಾರ್ದು. ಅದೇ ಬೇರೆ, ಇದೇ ಬೇರೆ ಆಗಿರುತ್ತೆ. ನಾಳೆ ದಿನ ವಿಚಾರಣೆ ನಡೆದು ಅವ್ರಿಗೆ ಶಿಕ್ಷೆ ಆಗುತ್ತಾ ಆಗಲಿಲ್ಲ, ಅದು ಬೇರೆ ವಿಚಾರ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ಪ್ರಾಸಿಕ್ಯೂಷನ್ ಆಕ್ಷೇಪ ರೈಸ್ ಮಾಡಿದೆ. ಇದೆಲ್ಲ ಕೊಡೋಕ್ಕಾಗಲ್ಲ. ಏನು ರೀ, ಒಂದು ವಿಚಾರಣೆ ನಡೀತಾ ಇದೆ, ಈ ಟೈಮಲ್ಲಿ ಅವ್ರನ್ನ ಬೇಲ್ ಕೊಟ್ಬಿಟ್ಟು ಆಚೆ ಕಳಿಸ್ಬಿಟ್ರೆ ಹೇಗೆ ಅಂತೇಳಿ ಆಕ್ಷೇಪ ಎತ್ತಿದೆ. ಆಕ್ಷೇಪಕ್ಕೆ ಮನ್ನಣೆ ಸಿಕ್ಕಿದೆ ಕೋರ್ಟ್ನ ಕಡೆಯಿಂದ.